ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ. ಜೀವನೋಪಾಯಕ್ಕಾಗಿ ಕೂಲಿ ಕೆಲಸ ಮಾಡ್ತಾ ಅಡಿಕೆಯ ಸಿಪ್ಪೆ ಸುಲಿತಾ ಇದ್ದಂತಹ ಕೈಗಳು ಇಂದು ನ್ಯಾಯದ ತಕ್ಕಡಿ ಹಿಡಿಯಲು ಸಜ್ಜಾಗಿದೆ. ಸೋಲೊಪ್ಪಿಕೊಳ್ಳುವವರಿಗೆ ಎಚ್ಚರಿಕೆಯ ಕಥೆಯಾದ್ರೆ, ಕನಸು ಕಾಣುವವರಿಗೆ ಇದು ಭರವಸೆಯ ಹಾದಿ. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಪೈರಿಂಗ್ ಸ್ಟೋರಿ ಇವತ್ತು ನಿಮ್ಮ ಜೊತೆ. ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಕೂಲಿ ಕೆಲಸ ಅಂತ ಬಂದವರು. ಆಕ್ಚುಲಿ ನಾನು ಇಲ್ಲಿವರೆಗೆ ಬರ್ತೆ ರೀಚ್ ಆಗ್ತೇನೆ ಅನ್ಕೊಂಡಿರಲಿಲ್ಲ. ನಾನು ಆಕ್ಚುಲಿ ಇಂಟರ್ವ್ಯೂ ಕೊಟ್ಟದ್ದು ಕನ್ನಡದಲ್ಲೇ ಕೊಟ್ಟಿದ್ದು. ನಾನು ಎಲ್ಲಿದ್ದೆ, ಎಲ್ಲಿವರೆಗೆ ಬಂದೆ, ಅಲ್ಲಿಂದ ಇಲ್ಲಿವರೆಗೆ ಬರಲಿಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದ್ದೇನೆ. ಆದ್ರೆ ಬಾಲ್ಯದಲ್ಲಿ ಇದ್ದಂತಹ ಮಂಜುನಾಥ್ನ ಕನಸುಗಳು ಯಾವ್ಯಾವ ರೀತಿಯಾಗಿತ್ತು? ಹಾಗೆ ತುಳುನಾಡಿನ ಮಹಿಮೆ ಏನೋ ಗೊತ್ತಿಲ್ಲ. ದಡ್ಡ ಇದ್ದವರು ಕೂಡ ಏನಾಗ್ತಾರೆ ಗೊತ್ತಿಲ್ಲ, ಬಡವಿದ್ದವರು ಕೂಡ ಸ್ವಲ್ಪ ಮೇಲೆ ಹೋಗ್ತಾರೆ. ಅಲ್ಲಿ ಬರೋಕ್ಕಿಂತ ಮೊದಲು ಏನಿಲ್ಲ, ಈ ಮಂಜುನಾಥ್ ಶಿವಲಿಂಗಪ್ಪ ಅಲ್ಲಿವರೆಗೆ ಇರಲಿಲ್ಲ. ಅಡಿಕೆ ಸುಲಿಯಕ್ಕೆ ಹೋಗೋದು, ಅಡಿಕೆ ಎಕ್ಕೋಕೆ ಹೋಗೋದು, ಮರ ಕಡಿಲಿಕ್ಕೆ ಹೋಗೋದು, ಮತ್ತೆ ಗೊಬ್ಬರ ತುಂಬೋದಕ್ಕೆ ಹೋಗೋದು. ಈ ಕೆಲಸ ಬರಲ್ಲ ಅಂತ ಹೇಳಿ ಇಲ್ಲ, ಎಲ್ಲ ಕೆಲಸ ಮಾಡ್ತೇನೆ. ಗಾರೆ ಕೆಲಸ ಎಲ್ಲ. ನಾಳೆಗೆ ಉಂಟ ಊಟಕ್ಕೆ ಸಾಕು. ಆ ಟೈಮಲ್ಲಿ ತುಂಬಾ ಡೌನ್ ಫೀಲ್ ಆಯ್ತು. ಬಡತನ ನಿಮಗೆ ಯಾವ ರೀತಿಯಾಗಿರುವಂತಹ ಪಾಠ ಕಲಿತು? ಊಟ ಕೂಡ ಬೆಳಿಗ್ಗೆ ಮಾಡಿದ್ರೆ ಸಂಜೆ. ಜಡ್ಜ್ ಆಗ್ಬೇಕು ಅಂತೇಳಿ ಹೇಳುವ ಕನಸು ಹುಟ್ಟಿದ್ ಯಾವಾಗ ಮತ್ತು ಯಾಕೆ? ನಮಗೆ ಯಾವ ಎಕ್ಸಾಮ್ಗೂ ಓದ್ಬೇಕಂತ ಹೇಳಿದ್ರೆ ಮೊದಲು ಇಂಟ್ರೆಸ್ಟ್ ಬೇಕು. ಸರ್ ಸತ್ಯ ಹೇಳ್ತಿದ್ರ ಅಂತ ಹೇಳಿದೆ. ಸತ್ಯ ಹೇಳ್ತೀನಿ ನೋಡಪ್ಪ ಅಂತ ಹೇಳಿದ್ರು. ನಾನು ಆಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ. ಆಗಿದ್ರೆ ಕೂಲಿ ಕೆಲಸ ಹೋಗ್ತೀನಿ, ಇಲ್ಲದ್ರೆ ಇದು ಮಾಡ್ತೇನೆ. ಕಾಲೇಜ್ ಮುಗ್ದಾದ್ಮೇಲೆ ಮತ್ತೆ ಜಡ್ಜ್ ಆಗೋ ಜರ್ನಿ ಇಲ್ಲ, ತುಂಬಾ ಸ್ಟ್ರಗ್ಲಿಂಗ್ ಜರ್ನಿ ಇತ್ತು. ಯಾವ ಕೂಡ ಮರಿದಿಲ್ಲ ಆ ಒಂದು ವರ್ಷದಲ್ಲಿ. ನಾನು ಇಲ್ಲ ಕೆಲವೊಮ್ಮೆ ರಿಕ್ಷಾಗೆಲ್ಲ ನಡ್ಕೊಂಡು ಹೋದದ್ದು, ಎಲ್ಲೇ ಹೋಗಿದ್ದೇನೆ. ನಾನು ಹುಟ್ಲಿಲ್ಲ ಅಷ್ಟೇ. ಯಾಕೆ ಶಿಕ್ಷಣದಲ್ಲಿ ಈ ತರ ಮುಂದೆ ಹೊರಿಬಾರ್ದು, ಯಾಕೆ ಎಲ್ಲ ಜನರು ಅಲ್ಲಿ ಈ ತರ ಅಲ್ಲಿ ನಮ್ಮ ಕಡೆ ಆಗ್ಬಾರ್ದು. 4 ವರ್ಷಕ್ಕೆ ಹುಟ್ಟಿದವನು, ಆಮೇಲೆ 30 ರೂಪಾಯಿ ಸಂಬಳದಲ್ಲಿ ನಾನು ಸಾಕಿದೆ. ಊರು ಬಿಟ್ಟು ಊರಿಗೆ ಹೋದ್ಲು. ಮಕ್ಕಳು ಕಲಿಸ್ತಾಳ ಇಲ್ಲ, ಏನು ಕೆಲಸಕ್ಕೆ ಹಾಕಿದಾಳ, ಏನು ಶಾಲೆಗೆ ಹಾಕಿದಾಳ, ಇದನ್ನೇ ಮಾತಾಡ್ತಾ ಇದ್ರಮ್ಮ ನನಗೆ.